ಲೋಕಸಭೆ ಚುನಾವಣೆಗೆ ಕಾಂಗ್ರೆಸ್ ಭರ್ಜರಿಯಾಗಿ ಸಜ್ಜಾಗ್ತಿದೆ. ಎಲ್ಲಾ ಜಾತಿಗಳ ಮತದ ಮೇಲೂ ಕೂಡ ಕಾಂಗ್ರೆಸ್ಗೆ ಕಣ್ಣಿದೆ. ಹೆಚ್ಚು ಸೀಟನ್ನ ಗೆಲ್ಲೋಕೆ ಕಾಂಗ್ರೆಸ್ ನಡೆಸಿದೆ ತಂತ್ರ. ಆ ಮೂಲಕ ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಈಗ ಸಜ್ಜಾಗಿರೋದು ಕಾಂಗ್ರೆಸ್. ಲೋಕಸಭೆ ಚುನಾವಣೆಗೆ ಕಾಂಗ್ರೆಸ್ನ ಭರ್ಜರಿ ಪ್ರಿಪರೇಷನ್ಗಳಾಗ್ತಿದ್ದಾವೆ. ಎಲ್ಲಾ ಜಾತಿಗಳ ಮತಗಳ ಮೇಲೂ ಕೂಡ ಕಾಂಗ್ರೆಸ್ಗೆ ಕಣ್ಣಿದೆ. ಕಾಂಗ್ರೆಸ್ ನಡೆಸಿರುವಂತಹ ರಣತಂತ್ರ ಇದು. ಹೆಚ್ಚು ಸೀಟನ್ನ ಈ ಬಾರಿ ಗೆಲ್ಲಲೇಬೇಕು. ಒಂದ್ ಕಡೆ ಬಿಜೆಪಿ ಮಿಷನ್ 22 ಅಂತ ಇದ್ರೆ, ಕಾಂಗ್ರೆಸ್ ಕೂಡ ಭರ್ಜರಿ ವೇದಿಕೆಯನ್ನ ಈಗಾಗಲೇ ಪ್ರಿಪರೇಷನ್ಗಳನ್ನ ಸಜ್ಜು ಮಾಡಿದೆ. ಲೋಕಸಭೆ ಚುನಾವಣೆಯಲ್ಲಿ ಎಲ್ಲಾ ಜಾತಿಗಳ ಮತಗಳ ಮೇಲೂ ಕೂಡ ಕೈ ಕ್ಯಾಂಪಿನ ಕಣ್ಣಿದೆ. ಹೆಚ್ಚು ಸೀಟನ್ನ ಗೆಲ್ಲೇಬೇಕು ಅಂತ ಈಗಾಗಲೇ ಹೈಕಮಾಂಡ್ ಕೂಡ ಸೂಚನೆಯನ್ನ ಕೊಟ್ಟಿದೆ. ಆ ಮೂಲಕ ಈಗ ಅತಂತ್ರ ಪಾರ್ಲಿಮೆಂಟ್ ನಲ್ಲಿ ಅತಂತ್ರ ಒಂದು ಸ್ಥಿತಿ ನಿರ್ಮಾಣವಾಗುತ್ತೆ ಅನ್ನೋ ಒಂದು ಸಮೀಕ್ಷೆಗಳು ಕೂಡ ಇದಾವೆ. ಹಾಗಾಗಿ ಮೈತ್ರಿ ನಡುವೆಯೂ ಕೂಡ ಹೆಚ್ಚು ಸ್ಥಾನವನ್ನು ಗೆಲ್ಲಲು ಪ್ಲಾನ್ ಹಾಕಿದ್ದಾರೆ. ಬಿಜೆಪಿ ತಂತ್ರಕ್ಕೆ ಪ್ರತಿತಂತ್ರವನ್ನ ಹಿಡಿಲೇಬೇಕು. ಕಾಂಗ್ರೆಸ್ ನಾಯಕರ ರಣತಂತ್ರ ಯಾವ ರೀತಿಯಾಗಿದೆ, ನ್ಯೂಸ್ 18 ನಿಮಗೆ ಕೆಲವೊಂದು ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡುತ್ತೆ. ಯಾವ ರೀತಿಯಾಗಿ ಕಾಂಗ್ರೆಸ್ನ ನಾಯಕರು ಈಗ ಪ್ಲಾನ್ ಮಾಡ್ತಿದ್ದಾರೆ, ಹೈಕಮಾಂಡ್ ನ ಸಂದೇಶ ಯಾವ ರೀತಿಯಾಗಿ ಬಂದಿದೆ, ಫುಲ್ ಅಲರ್ಟ್ ಆಗಿದ್ದಾರೆ ರಾಜ್ಯದ ನಾಯಕರು. ಲೋಕಸಮರಕ್ಕೆ ಕಾಂಗ್ರೆಸ್ ಹೊಸ ಹೊಸ ಪ್ಲಾನ್ ಗಳನ್ನ ಮಾಡ್ಕೊಳ್ತಾ ಇದೆ. ಬಿಜೆಪಿಗೆ ಕೌಂಟರ್ ಕೊಡೋದು ಜೊತೆಗೆ ಅವರ ಮತಗಳನ್ನ ಸೆಳೆಯೋದು ಈ ಪ್ಲಾನ್ ನಲ್ಲಿ ಬಹಳ ಪ್ರಮುಖವಾದಂಥದ್ದು. ಕೆಪಿಸಿಸಿಗೆ ಹೈಕಮಾಂಡ್ ಮಾಡಲಿದ್ಯಂತೆ ದೊಡ್ಡ ಸರ್ಜರಿ. 3 ಕಾರ್ಯಾಧ್ಯಕ್ಷ ಸ್ಥಾನವನ್ನ ರಚಿಸೋದಕ್ಕೆ ಈಗ ನಿರ್ಧಾರವನ್ನ ಮಾಡಲಾಗಿದೆ. ಈ ಮೂಲಕ ಎಲ್ಲಾ ಜಾತಿಯವರನ್ನ ಓಲೈಸೋದಕ್ಕೆ ಕೈತಂತ್ರ ಮಾಡ್ತಿರೋದು ಕೆಪಿಸಿಸಿ ಹೈಕಮಾಂಡ್ ನಲ್ಲೇ 3 ಕಾರ್ಯಾಧ್ಯಕ್ಷ ಸ್ಥಾನವನ್ನ ರಚಿಸೋದಕ್ಕೆ ನಿರ್ಧಾರವನ್ನ ಮಾಡಲಾಗಿದೆ. ಈ ಮೂಲಕ ಎಲ್ಲಾ ಜಾತಿಯವರನ್ನ ಓಲೈಸೋದಕ್ಕೆ ಈಗ ಕಾಂಗ್ರೆಸ್ ರಣತಂತ್ರವನ್ನ ಮಾಡಿರೋದು. 3 ಕಾರ್ಯಾಧ್ಯಕ್ಷರ ಹುದ್ದೆಗೆ ಕಾಂಗ್ರೆಸ್ನವರು ನಿರ್ಧಾರ ಮಾಡಿದ್ದಾರೆ. ಹೈಕಮಾಂಡ್ ಇಂದ ಕೂಡ ಗ್ರೀನ್ ಸಿಗ್ನಲ್ ಸಿಕ್ಕಿದೆ ಅನ್ನೋದು ಸದ್ಯ. ಈಶ್ವರ್ ಖಂಡ್ರೆ ಒಬ್ಬರೇ ಇದ್ದಾರೆ. ಆದ್ರೆ ಇನ್ನು ಮುಂದೆ 3 ಜನ ಕಾರ್ಯಾಧ್ಯಕ್ಷರು ಇರ್ತಾರೆ ಕೆಪಿಸಿಸಿಗೆ. ತಕ್ಷಣವೇ 12 ಕಾರ್ಯಾಧ್ಯಕ್ಷರ ನೇಮಕಕ್ಕೆ ಆ ಒಂದು ಹುದ್ದೆಯನ್ನ ಕ್ರಿಯೇಟ್ ಮಾಡಿ ನೇಮಕ ಮಾಡೋದಕ್ಕೆ ಕಾಂಗ್ರೆಸ್ ಪ್ಲಾನ್ ಮಾಡಿರೋದು. ಇನ್ನು ಆ ರೇಸ್ ನಲ್ಲಿ ಯಾರಿದ್ದಾರೆ ಅಂತ ನೋಡೋದಾದ್ರೆ ಎಚ್ ಸಿ ಮಹದೇವಪ್ಪ ಮುಂಚೂಣಿಯಲ್ಲಿದ್ದಾರೆ. ಮಹದೇವಪ್ಪ ಅವರಿಗೆ ಕಾರ್ಯಾಧ್ಯಕ್ಷ ಸ್ಥಾನವನ್ನ ಕೊಡಬೇಕು ಅಂತ ಚಿಂತನೆ ಆಗ್ತಿದೆ. ಈ ಮೂಲಕ ಪರಿಶಿಷ್ಟ ಜಾತಿ ಮತಗಳ ಮೇಲೆ ಕಾಂಗ್ರೆಸ್ ಕಣ್ಣನ್ನ ಹಾಕಿರೋದು. 3 ಹುದ್ದೆಗಳನ್ನ ಕ್ರಿಯೇಟ್ ಮಾಡೋದು, 3 ಬೇರೆ ಬೇರೆ ಒಂದು ವರ್ಗದವರಿಗೆ ಆ ಒಂದು ಸ್ಥಾನಗಳನ್ನ ಕೊಡೋದು. ಖಂಡ್ರೆ ಮೂಲಕ ಲಿಂಗಾಯತ ಮತಗಳ ಮೇಲೆ ಟಾರ್ಗೆಟ್ ಅನ್ನ ಇಟ್ಟಿದೆ ಕಾಂಗ್ರೆಸ್. ಒಕ್ಕಲಿಗರಿಗೂ ಕೂಡ ಸ್ಥಾನವನ್ನ ನೀಡುವಂತೆ ಒತ್ತಾಯ ಆಗ್ತಾ ಇದೆ. ಹಾಗಾಗಿ ಎಲ್ಲಾ ಜಾತಿಯವರನ್ನ ಓಲೈಸೋದಕ್ಕೆ ಕನ್ವಿನ್ಸ್ ಮಾಡೋದಕ್ಕೆ ಈಗ ಕಾಂಗ್ರೆಸ್ ತಂತ್ರವನ್ನ ಮಾಡಿರೋದು. ಎಲ್ಲ ಜಾತಿಯವರನ್ನ ಕೂಡ ಓಲೈಸಬೇಕು, ಆ ಮೂಲಕ ಮತ ಬ್ಯಾಂಕ್ಗಳನ್ನ ಹೆಚ್ಚು ಮಾಡಿಕೊಳ್ಬೇಕು ಅನ್ನೋ ರೀತಿಯಾಗಿ. ಒಂದ್ ಕಡೆ ಈಶ್ವರ್ ಖಂಡ್ರೆ ಈಗಾಗಲೇ ಕಾರ್ಯಾಧ್ಯಕ್ಷರಾಗಿ ಸ್ಥಾನವನ್ನ ಅಲಂಕರಿಸಿದ್ದಾರೆ. ಆದ್ರೆ 12 ಸ್ಥಾನಗಳನ್ನ ಕ್ರಿಯೇಟ್ ಮಾಡಿ ಎಚ್ ಸಿ ಮಹದೇವಪ್ಪ ಕಳೆದ ಬಾರಿ ವಿಧಾನಸಭಾ ಎಲೆಕ್ಷನ್ ನಲ್ಲೂ ಕೂಡ ಸೋಲನ್ನ ಕಂಡಿದ್ರು. ಆದ್ರೆ ಈ ಬಾರಿ ಅವರಿಗೆ ಏನಾದ್ರೂ ಸಮಾಧಾನ ಮಾಡಬೇಕು, ಜೊತೆಗೆ 3 ಒಂದು ಪಂಗಡಗಳಿಗೆ ಜಾತಿಗಳಿಗೆ ಮನ್ನಣೆಯನ್ನ ಕೊಟ್ಟು ಮತ ಸೆಳೆಯುವಂತ ಪ್ರಯತ್ನ ಮಾಡ್ತಾ ಇದೆ. ಈ ಬಗ್ಗೆ ಶ್ರೀನಿವಾಸ್ ಹಳಕಟ್ಟಿ ನೇರ ಸಂಪರ್ಕದಲ್ಲಿ ಡೆಸ್ಕ್ ನಿಂದ ಮಾಹಿತಿಯನ್ನು ಕೊಡ್ತಾರೆ. ಶ್ರೀನಿವಾಸ್, ಇದೀಗ 3 ಕಾರ್ಯಾಧ್ಯಕ್ಷ ಹುದ್ದೆ ಏನಾದ್ರೂ ವರ್ಕೌಟ್ ಆಗುತ್ತಾ? ಏನ್ ಪ್ಲಾನ್ ಇದೆ ಅಂತ ಇದ್ರ ಹಿಂದೆ ಈ ಒಂದು ಸ್ಟ್ರಾಟಜಿ ಬಗ್ಗೆ? ಅವಿನಾಶ್, ಲೋಕಸಭೆ ಚುನಾವಣೆ ಹತ್ತಿರ ಬರ್ತಾ ಇದ್ದಂಗೆ ರಾಜಕೀಯ ಪಕ್ಷಗಳು ಕೆಲವೊಂದಿಷ್ಟು ತಂತ್ರಗಳನ್ನ ಹೇಳಲಿಕ್ಕೆ ಆರಂಭ ಆಗಿದೆ. ಅಂದ್ರೆ ಮತದಾರರ ದೃಷ್ಟಿಯಿಂದ, ಮತದಾರನ ಸೆಳೆತಕ್ಕಂಥ ದೃಷ್ಟಿಯಿಂದ, ಅದು ಜಾತಿವಾರವಾಗಿರ್ಬೋದು, ಪ್ರಾಂತ್ಯವಾರವಾಗಿರ್ಬೋದು, ವಿಭಾಗವಾರವಾಗಿರ್ಬೋದು, ಎಲ್ಲ ಕೋಣಗಳಿಂದ ಕೂಡ ಒಂದು ಮತದಾರರನ್ನ ತಮ್ಮ ಪಕ್ಷದತ್ತ ಸೆಳೆಯಬೇಕು, ಆದಷ್ಟು ಹೆಚ್ಚಿಗೆ ಸ್ಥಾನಗಳನ್ನ ನಾವು ಗೆಲ್ಲೇಬೇಕು ಅಂತಕ್ಕಂಥ ಒಂದು ಪಣವನ್ನ ರಾಜಕೀಯ ಪಕ್ಷಗಳು ತೊಟ್ಟಿದೆ. ಅದರಲ್ಲಿ ಕಾಂಗ್ರೆಸ್ ಕೂಡ ಒಂದು ಹೆಜ್ಜೆ ಮುಂದಿದೆ ಅಂತ ಹೇಳ್ಬೋದು. ಪ್ರಮುಖವಾಗಿ ಕಾಂಗ್ರೆಸ್ ಈ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನ ಗೆಲ್ಲೇಬೇಕು, ಗೆಲ್ಲದೆ ಹೇಗಾದ್ರೂ ಮಾಡಿ ಒಂದು ಅಧಿಕಾರನ ಹಿಡಿಯಲೇಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನ, ಗುರಿಯನ್ನ ಇಟ್ಕೊಂಡಿದೆ. ಆ ನಿಟ್ಟಿನಲ್ಲಿ ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಒಂದು ಆಯಾ ಒಂದು ರಾಜ್ಯ ಪ್ರದೇಶ ಕಾಂಗ್ರೆಸ್ ಅಲ್ಲಿ ಬದಲಾವಣೆಗಳನ್ನು ಕೂಡ ಮಾಡ್ಲಿಕ್ಕೆ ಹೊರಟಿದೆ. ಆ ಒಂದು ನಿಟ್ಟಿನಲ್ಲಿ ಕೆಪಿಸಿಸಿಯಲ್ಲಿ ಕೂಡ ಕೆಲವೊಂದಿಷ್ಟು ಬದಲಾವಣೆಯನ್ನ ಮಾಡ್ಲಿಕ್ಕೆ ಹೊರಟೋದ್ರ ಮೂಲಕ ಬಿಜೆಪಿಗೆ ಒಂದು ರೀತಿಯಲ್ಲಿ ಎದುರೇಟನ್ನು ಕೊಡ್ಲಿಕ್ಕೆ ಕೂಡ ಕಾಂಗ್ರೆಸ್ ಸಜ್ಜಾಗ್ತಾ ಇದೆ. ಪ್ರಮುಖವಾಗಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಜೊತೆಗೆ ಒಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸ್ಥಾನವನ್ನು ಕೂಡ ಸೃಷ್ಟಿ ಮಾಡಲಾಗಿತ್ತು. ಆದ್ರೆ ಚುನಾವಣಾ ದೃಷ್ಟಿಯಿಂದ ಇನ್ನೊಂದಿಷ್ಟು ಹುದ್ದೆಗಳನ್ನು ಸೃಷ್ಟಿ ಮಾಡಿದ್ರೆ ಪಕ್ಷ ಸಂಘಟನೆಗೂ ಅನುಕೂಲ ಆಗುತ್ತೆ ಮತ್ತು ಮತದಾರನ ಸೆಳೆಯಲಿಕ್ಕೂ ಕೂಡ ಒಂದು ಸಾಧ್ಯವಾಗುತ್ತೆ ಅಂತಕ್ಕಂಥ ಒಂದು ದೃಷ್ಟಿಯಿಂದ ಇದೀಗ ಕೆಪಿಸಿಸಿ ಕಾರ್ಯಾಧ್ಯಕ್ಷ ಹುದ್ದೆಯನ್ನ 3 ಸ್ಥಾನಗಳಿಗೆ ಹೆಚ್ಚಿಸಬೇಕು ಅಂತಕ್ಕಂಥ ಒಂದು ನಿರ್ಧಾರವನ್ನ ಕಾಂಗ್ರೆಸ್ ಮಾಡಿದೆ. ಕಾಂಗ್ರೆಸ್ ಹೈಕಮಾಂಡ್ ಈ ಒಂದು ಆದೇಶವನ್ನ ರಾಜ್ಯ ಮುಖಂಡರಿಗೆ ನೀಡಿದೆ. ಹೀಗಾಗಿ ರಾಜ್ಯ ಮುಖಂಡರು
ಏನೊಂದು ಮೈಸೂರು ಭಾಗಕ್ಕೆ ಒಂದು ಕೊಡಬೇಕು, ಮುಂಬೈ ಕರ್ನಾಟಕಕ್ಕೆ ಒಂದು ಕೊಡಬೇಕು, ಮತ್ತು ಹೈದರಾಬಾದ್ ಕರ್ನಾಟಕಕ್ಕೆ ಒಂದು ಕೊಡಬೇಕು, ಜೊತೆಗೆ ಬೆಂಗಳೂರು ಭಾಗ ಕೂಡ ಒಂದು ಕಾರ್ಯಾಧ್ಯಕ್ಷ ಸ್ಥಾನವನ್ನು ಕೊಡಬೇಕು ಅಂತಕ್ಕಂಥ ಉದ್ದೇಶವನ್ನು ಕೂಡ ಹೊಂದಿತ್ತು. ಈಗ ಆಲ್ರೆಡಿ ಈಶ್ವರ್ ಖಂಡ್ರೆ ಅವರು ಕೆಪಿಸಿಸಿ ಒಂದು ಕಾರ್ಯದರ್ಶಿಯಾಗಿ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದೇ ಒಂದು ನಿಟ್ಟಿನಲ್ಲಿ 2 ಹುದ್ದೆಗಳನ್ನ ಕೊಡಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಹೈಕಮಾಂಡ್ ಹೊಂದಿದೆ. ಆ ಒಂದು ನಿಟ್ಟಿನಲ್ಲಿ ಒಂದು ಮಾಜಿ ಸಚಿವರಾಗಿರ್ತಕ್ಕಂತಹ ಒಂದು ಎಸ್.ಸಿ. ಮಹದೇವಪ್ಪ ಇದ್ದಾರೆ, ಇವರಿಗೆ ಒಂದು ಕಾರ್ಯಾಧ್ಯಕ್ಷ ಸ್ಥಾನವನ್ನು ಕೊಡಬೇಕು ಅಂತಕ್ಕಂಥ ಒಂದು ಚಿಂತನೆ ಕೂಡ ಕಾಂಗ್ರೆಸ್ ವಲಯದಲ್ಲಿ ನಡೆದಿದೆ. ಅಂದ್ರೆ ದಲಿತ ಸಮುದಾಯದ ಮತಗಳನ್ನು ಸೆಳೆಯೋ ದೃಷ್ಟಿಯಲ್ಲಿ ಒಂದು ಮಹದೇವಪ್ಪನವರಿಗೆ ಈ ಸ್ಥಾನಮಾನವನ್ನು ಕೊಡಬೇಕು, ಅವರು ಮೈಸೂರು ಭಾಗದಲ್ಲಿ ಪಕ್ಷ ಸಂಘಟನೆಯನ್ನು ಮಾಡಬೇಕು ಅಂತಕ್ಕಂಥ ಒಂದು ಉದ್ದೇಶವನ್ನು ಕೂಡ ಹೊಂದಿದ್ದಾರೆ. ಅಂದ್ರೆ ವಿಧಾನಸಭಾ ಚುನಾವಣಾ ಒಂದು ಸಂದರ್ಭ ಫಲಿತಾಂಶ ನೋಡಿದಾಗ ಮೈಸೂರು ಭಾಗದಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಪೆಟ್ಟು ಬಿದ್ದಿದೆ. ಹೀಗಾಗಿ ಆ ಸೋಲನ್ನ ಮತ್ತೆ ನಾವು ವಾಪಸ್ ಗೆಲುವಿನ ರೂಪದಲ್ಲಿ ಪಡಿಬೇಕು ಅಂತಕ್ಕಂಥ ಒಂದು ದೃಷ್ಟಿಯಿಂದ ಮಹದೇವಪ್ಪನವರಿಗೆ ಆ ಸ್ಥಾನವನ್ನು ಕೊಡೋದು, ಆ ಭಾಗದಲ್ಲಿ ಅವರು ಪಕ್ಷ ಸಂಘಟನೆಯನ್ನು ಮಾಡೋದು. ಜೊತೆಗೆ ಒಂದು ಉತ್ತರ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕದಲ್ಲಿ ಆಲ್ರೆಡಿ ಒಂದು ಈಶ್ವರ್ ಖಂಡ್ರೆ ಒಂದು ಕಾರ್ಯಾಧ್ಯಕ್ಷರ ಕೆಲಸವನ್ನು ನಿಭಾಯಿಸ್ತಾ ಇದ್ದಾರೆ. ಹೀಗಾಗಿ ಲಿಂಗಾಯತ ಸಮುದಾಯಕ್ಕೆ ಆ ಹುದ್ದೆ ನೀಡಲಾಗಿದೆ. ಮತ್ತೊಂದು ಒಕ್ಕಲಿಗ ಒಂದು ಸಮುದಾಯ ಕೂಡ ಒಂದು ಕೆಪಿಸಿಸಿ ಕಾರ್ಯಾಧ್ಯಕ್ಷ ಸ್ಥಾನವನ್ನು ಕೊಡಬೇಕು ಅಂತಕ್ಕಂಥ ಒಂದು ಚಿಂತನೆಯನ್ನು ಕೂಡ ಕಾಂಗ್ರೆಸ್ ನಡೆಸಿದೆ. ಆ ಒಂದು ನಿಟ್ಟಿನಲ್ಲಿ ಯಾವೊಬ್ಬ ಪ್ರಬಲ ಮುಖಂಡನಿಗೆ ಕೊಡಬೇಕು ಅಂತಕ್ಕಂಥ ಒಂದು ಚಿಂತನೆ ಕೂಡ ಮತ್ತು ಚರ್ಚೆ ಕೂಡ ಕಾಂಗ್ರೆಸ್ ವಲಯದಲ್ಲಿ ನಡೀತಾ ಇದೆ. ಅಂದ್ರೆ ಪ್ರಮುಖವಾಗಿ ಜಾತಿ ಆಧಾರಿತವಾಗಿ ಅಂದ್ರೆ ಶ್ರೀನಿವಾಸ್ ಇಲ್ಲಿ ಒಂದು ಪ್ರಶ್ನೆ ಮೂಡುತ್ತೆ ಏನಂತಂದ್ರೆ, ಈಶ್ವರ್ ಖಂಡ್ರೆ ಅವರಿಗೆ ಸ್ಥಾನ ಕೊಡಬೇಕಾದ್ರೂ ಕೂಡ ಒಂದಷ್ಟು ಅಸಮಾಧಾನ ಇತ್ತು. ಖಂಡ್ರೆ ಅವರು ಕೂಡ ಬೀದರ್ ಕಡೆ ಎಷ್ಟು ಪ್ರಾಶಸ್ತ್ಯ ಇಲ್ಲ ಅಂತ, ಈಗೇನಾದ್ರೂ ಅವ್ರಿಗೆ ಕೊಟ್ಟರೆ 3 ಹುದ್ದೆ ಮಾಡಿದ್ರೆ ಅವರ ಒಂದು ಸ್ಥಾನ ವೈಟೇಜ್ ಕಮ್ಮಿ ಆಗಲ್ವಾ ಅನ್ನೋದು. ಇನ್ನೊಂದು, ಇದು ಕೇವಲ ಲೋಕಸಭೆ ಚುನಾವಣೆಗೆ ಮಾತ್ರ ತಾತ್ಕಾಲಿಕವಾದಂತಹ ಹುದ್ದೆಗಳ ಹೇಗೆ ಅಂತ ಅವಿನಾಶ್, ಪ್ರಮುಖವಾಗಿ ಇಲ್ಲಿ ಒಂದು ಕೆಪಿಸಿಸಿ ಅಧ್ಯಕ್ಷರು ಮತ್ತು ಉಪ ಕಾರ್ಯಾಧ್ಯಕ್ಷ ಸ್ಥಾನವನ್ನು ನೋಡಿದಾಗ ಎಲ್ಲೋ ಒಂದ್ ಕಡೆ ಅಧ್ಯಕ್ಷರನ್ನ ಕಾರ್ಯಾಧ್ಯಕ್ಷರು ಓವರ್ಟೇಕ್ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಒಂದು ಅಭಿಪ್ರಾಯ ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಹೀಗಾಗಿ ಎಲ್ಲೋ ಒಂದ್ ಕಡೆ ಈಶ್ವರ್ ಖಂಡ್ರೆ ಅವರ ಶಕ್ತಿಯನ್ನ ಕುಂದಿಸ್ತಕ್ಕಂಥ ಒಂದು ಪ್ರಯತ್ನ ಕೂಡ ಇಲ್ಲಿ ನಡೀತಾ ಇದೆ ಅಂತಕ್ಕಂಥ ಒಂದು ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಅದರ ಹೊರತಾಗಿಯೂ ಕೂಡ ಕಾಂಗ್ರೆಸ್ ನಾವು ಕಾರ್ಯಾಧ್ಯಕ್ಷ ಸ್ಥಾನವನ್ನು ಯಾಕೆ ಹೆಚ್ಚಿಗೆ ಮಾಡ್ತಿದ್ದೀವಿ ಅಂತಂದ್ರೆ, ಲೋಕಸಭೆ ಚುನಾವಣೆಯನ್ನ ದೃಷ್ಟಿಯಲ್ಲಿ ಇಟ್ಟುಕೊಂಡು ಈ ಹುದ್ದೆಗಳನ್ನ ಹೆಚ್ಚಿಗೆ ಮಾಡ್ತಾ ಇದೀವಿ. ಅಂದ್ರೆ ಜಾತಿವಾರು ಮತ್ತು ವಿಭಾಗವಾರು ಭಾಗದಲ್ಲಿ ಕೂಡ ಒಂದು ಪಕ್ಷ ಸಂಘಟನೆಗೆ ಅನುಕೂಲ ಆಗಬೇಕು ಮತ್ತು ಬೂತ್ ಮಟ್ಟದಲ್ಲೂ ಕೂಡ ಒಂದು ಮತದಾರನ ಸೆಳೆತಕ್ಕಂಥ ಒಂದು ಪ್ರಯತ್ನವನ್ನ ಕಾಂಗ್ರೆಸ್ ಮಾಡಬೇಕು. ಆ ಒಂದು ನಿಟ್ಟಿನಲ್ಲಿ ಜಾತಿ ಆಧಾರಿತ ಮತ್ತು ಪ್ರಭಾವಿಯಾಗಿರ್ತಕ್ಕಂಥ ಆ ಒಂದು ಜಾತಿಯಲ್ಲಿ ಪ್ರಭಾವಿಯಾಗಿರ್ತಕ್ಕಂಥ ಮುಖಂಡನಿಗೆ ಕಾರ್ಯಾಧ್ಯಕ್ಷ ಸ್ಥಾನ ಕೊಡೋದ್ರಿಂದ ಲೋಕಸಭೆ ಚುನಾವಣೆಯಲ್ಲಿ ಒಂದು ಅನುಕೂಲವಾಗುತ್ತೆ. ಅಭ್ಯರ್ಥಿ ಆಯ್ಕೆ ವಿಚಾರದಲ್ಲಾಗಿರ್ಬೋದು, ಪಕ್ಷ ಸಂಘಟನೆ ವಿಚಾರದಲ್ಲಾಗಿರ್ಬೋದು, ಮತ್ತು ಮತದಾರನ ಸೆಳೆತಕ್ಕಂಥ ಒಂದು ದೃಷ್ಟಿಯಲ್ಲಿ ಆಗಿರ್ಬೋದು, ಎಲ್ಲ ರೀತಿಯಿಂದ ಕೂಡ ಅನುಕೂಲ ಆಗುತ್ತೆ ಅಂತಕ್ಕಂಥ ಒಂದು ದೃಷ್ಟಿಯಿಂದ ಈ ಒಂದು ಚಿಂತನೆಯನ್ನ ಕಾಂಗ್ರೆಸ್ ನಡೆಸಿದೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಮತ್ತೆ 2 ಕಾರ್ಯಾಧ್ಯಕ್ಷ ಸ್ಥಾನ ಸೃಷ್ಟಿ ಆಗಿದ್ದೇ ಆದಲ್ಲಿ ಈಶ್ವರ್ ಖಂಡ್ರೆ ಅವರ ಒಂದು ಅಧಿಕಾರ ವ್ಯಾಪ್ತಿಗೆ ಒಂದು ಧಕ್ಕೆ ಬರಲಿದೆ, ಚ್ಯುತಿ ಬರಲಿದೆ ಅಂತಕ್ಕಂಥ ಒಂದು ಮಾತುಗಳು ಕೂಡ ಕಾಂಗ್ರೆಸ್ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಅವಿನಾಶ್.